ಜಾತಿ ಜನಗಣತಿ ವರದಿಯ ಆಧಾರದ ಮೇಲೆ ಮೀಸಲಾತಿ ಏರಿಕೆ ಅನ್ನುವಂತ ವಿಚಾರ. ಒಬಿಸಿ ಮೀಸಲಾತಿ ಪ್ರಮಾಣವನ್ನ ಹೆಚ್ಚಳ ಮಾಡೋದಕ್ಕೆ ಶಿಫಾರಸನ್ನ ಮಾಡಲಾಯಿತಾ? ಹಾಗಾದ್ರೆ ಜಾತಿ ಜನಗಣತಿ ವರದಿಯ ಆಧಾರದ ಮೇಲೆ ಮೀಸಲಾತಿಯ ಏರಿಕೆ ಆಗತ್ತಾ? ಒಬಿಸಿ ಮೀಸಲಾತಿ ಪ್ರಮಾಣವನ್ನ ಹೆಚ್ಚಳ ಮಾಡುವಂತ ನಿಟ್ಟಿನಲ್ಲಿ ಶಿಫಾರಸನ್ನ ಮಾಡಲಾಯಿತಾ? ಜನಸಂಖ್ಯೆಯ ಆಧಾರದ ಮೇಲೆ ಮೀಸಲಾತಿ ಹೆಚ್ಚಳಕ್ಕೆ ಶಿಫಾರಸು. ಮೀಸಲಾತಿಯ ಏರಿಕೆಗೆ ಒಬಿಸಿ ಜಯಪ್ರಕಾಶ್ ಹೆಗಡೆ ಆಯೋಗ ಶಿಫಾರಸನ್ನ ಮಾಡಿದೆಯಾ? ಹಾಗಾದ್ರೆ ಎಸ್ಸಿ ಎಸ್ಟಿಯನ್ನ ಬಿಟ್ಟು ಕೇವಲ ಒಬಿಸಿ ಮೀಸಲಾತಿ ಹೆಚ್ಚಳಕ್ಕೆ ಶಿಫಾರಸನ್ನ ಮಾಡಲಾಯಿತು. ಮುಸ್ಲಿಂ, ಒಕ್ಕಲಿಗ, ಲಿಂಗಾಯತರ ಮೀಸಲಾತಿ ಹೆಚ್ಚಳಕ್ಕೆ ರೆಕಮೆಂಡ್ ಅನ್ನ ಮಾಡಲಾಗಿದೆಯಾ? ಎಷ್ಟು ಪರ್ಸೆಂಟ್? ಹಾಗಾದ್ರೆ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿಯನ್ನ ಇನ್ ಕೇಸ್ ಸರ್ಕಾರ ಹೆಚ್ಚಳ ಮಾಡುತ್ತೆ ಅನ್ನೋದಾದ್ರೆ ಈಗಾಗಿರುವಂತಹ ಜಾತಿ ಜನಗಣತಿಯ ಮೂಲಕವಾಗಿ ಒಬಿಸಿ ಅದರಲ್ಲಿ ಬರುವಂತಹ ಪ್ರವರ್ಗಗಳು ಇದೆಲ್ಲದರ ಮೀಸಲಾತಿಯನ್ನ ಜನಸಂಖ್ಯೆಯ ಆಧಾರದ ಮೇಲೆ ಜಾಸ್ತಿ ಮಾಡಬೇಕು ಅನ್ನುವಂತಹ ಶಿಫಾರಸನ್ನ ಜಯಪ್ರಕಾಶ್ ಹೆಗಡೆ ಅವರ ಆಯೋಗ ಶಿಫಾರಸನ್ನ ಮಾಡಲಾಯಿತಾ? ಎಸ್ಸಿ ಎಸ್ಟಿಯನ್ನ ಹೊರತುಪಡಿಸಿದಂಗೆ ಮುಸ್ಲಿಂ, ಹಿಂದುಳಿದ ವರ್ಗಗಳನ್ನ ಸೇರ್ಪಡೆ ಮಾಡಿ ಒಕ್ಕಲಿಗ, ಲಿಂಗಾಯತರ ಮೀಸಲಾತಿ ಹೆಚ್ಚಳಕ್ಕೆ ರೆಕಮೆಂಡ್ ಮಾಡಲಾಯಿತಾ? ಹಾಗಾದ್ರೆ ಜಾತಿ ಜನಗಣತಿ ಬಗ್ಗೆ ಸಚಿವ ದಿನೇಶ್ ಗುಂಡೂರಾವ್ ಸಮರ್ಥನೆ ಮಾಡಿಕೊಂಡಿದ್ದಾರೆ. ದೇಶದಲ್ಲಿ ಜನಗಣತಿ 2011ರಲ್ಲೇ ಮಾಡಬೇಕಾಗಿತ್ತು. ಕೇಂದ್ರ ಸರ್ಕಾರ ಉದಾಸೀನವಾಗಿ ನಡೆದುಕೊಳ್ತಾ ಇದೆ, ಮಾಡಿಲ್ಲ. ರಾಜ್ಯದ ಸ್ಥಿತಿಗತಿ ಅಳಿಯೋದಕ್ಕೆ ಜಾತಿ ಜನಗಣತಿಯನ್ನು ನಾವು ಮಾಡಿದ್ದೀವಿ ಅಂತ ಸರ್ಕಾರದ ನಡೆಯನ್ನ ಸಮರ್ಥನೆ ಮಾಡಿಕೊಂಡಿದೆ. 10 ವರ್ಷದಿಂದ ಬೇಡಿಕೆ ಇತ್ತು, ಭಿನ್ನಾಭಿಪ್ರಾಯಗಳಿದ್ದಾವೆ, ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಬೆಂಗಳೂರಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಸಮರ್ಥನೆ ಮಾಡಿಕೊಂಡಿದ್ದಾರೆ ಸರ್ಕಾರ. ನೋಡಿ, ಸೆಂಟ್ರಲ್ ಗೌರ್ಮೆಂಟ್ ಅವರು ಏನ್ ಮಾಡ್ತಾರೆ ದೇವರಿಗೆ ಗೊತ್ತು. ನಮ್ಮ ದೇಶದ ಏನು ಸೆನ್ಸಸ್ ಇದೆ ಅದನ್ನೇ 2011ನೇ ಇಸ್ವಿಯ ಸೆನ್ಸಸ್ ಪ್ರಕಾರ ಹೋಗ್ತಾ ಇದೀವಿ. 2021ಕ್ಕೆ ಮಾಡಬೇಕಾಗಿತ್ತು, ಈಗ 2025 ಇದ್ದೀವಿ. ಇನ್ನು ಅದು ಶುರು ಮಾಡೋದಕ್ಕೆ ಯಾವುದೇ ಒಂದು ಲಕ್ಷಣಗಳು ಕಾಣ್ತಾ ಇಲ್ಲ. ಎಷ್ಟು ಬೇಜವಾಬ್ದಾರಿತನದಿಂದ ಕೇಂದ್ರ ಸರ್ಕಾರ ನಡ್ಕೊಳ್ತಾ ಇದೆ. 140 ವರ್ಷಗಳಲ್ಲಿ ಇದೇ ಪ್ರಥಮ ಬಾರಿಗೆ ಸೆನ್ಸಸ್ ಆಗದೆ ಇರುವಂತದ್ದು. ಎಷ್ಟು ಉದಾಸೀನತೆ ಕೇಂದ್ರ ಸರ್ಕಾರ ತೋರಿಸ್ತಾ ಇದೆ ಅಂದ್ರೆ ಅವರಿಗೆ ಅಂಕಿಅಂಶಗಳು ಬೇಡ, ನೈಜ ಪರಿಸ್ಥಿತಿ ಗೊತ್ತಾಗಬಾರ್ದು ಉದ್ದೇಶದಿಂದ ಅವ್ರು ಮಾಡ್ತಾ ಇದ್ದಾರೆ ಅಂತ ನಾನು ಟೀಕೆ ಮಾಡಬೇಕಾಗ್ತದೆ. ಯಾರೋ ಇಷ್ಟಾನುಸಾರ ಅಥವಾ ಯಾರೋ ಒಂದು ಅವರ ಒಂದು ವೈಯಕ್ತಿಕವಾದಂತಹ ಒಂದು ಆಸಕ್ತಿಗಳ ಮೇಲೆ ಆಗಬಾರ್ದು. ಅದಕ್ಕೋಸ್ಕರನೇ ಈ ಒಂದು ಲೆಕ್ಕ ನಮ್ಗೆ ಬೇಕಾಗಿದೆ. ಆದ್ರಿಂದ ಇದನ್ನ ನಾವು ಅದನ್ನ ನೋಡಿಕೊಂಡು ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಲೈವ್ ನಲ್ಲಿದ್ದಾರೆ. ಕಾರ್ತಿಕ್, ಈಗಾಗಲೇ ಸರ್ಕಾರದ ಮುಂದೆ ಇರುವಂತಹ ದೊಡ್ಡ ಪ್ರಶ್ನೆ ಜಾತಿ ಜನಗಣತಿ ಏನಾಗುತ್ತೆ, ಏಪ್ರಿಲ್ 17ಕ್ಕೆ ಯಾವ ರೀತಿಯಾದಂತಹ ನಿರ್ಧಾರ ಆಗುತ್ತೆ ಅನ್ನುವಂಥದ್ದು. ಇದೆಲ್ಲದರ ಮಧ್ಯದಲ್ಲಿ ಈಗ ಜಯಪ್ರಕಾಶ್ ಹೆಗಡೆ ಅವರ ಆಯೋಗ ಕೊಟ್ಟಿರುವಂತಹ ಈ ಒಂದು ಶಿಫಾರಸು ಅಂತ ಏನು ಹೇಳಲಾಗ್ತಾ ಇದೆ, ಅವರು ಹೇಳ್ತಾ ಇರುವಂತದ್ದು 81.5% ಕೊಡಬೇಕು ಒಬಿಸಿಗೆ ಅಂತ, ಎಸ್ಸಿ ಎಸ್ಟಿಯನ್ನ ಹೊರತುಪಡಿಸಿದಂಗೆ. ಬಟ್ ಎಕ್ಸ್ಪೆಕ್ಟೆಡ್ ತಮಿಳುನಾಡನ್ನ ಹೊರತುಪಡಿಸಿದಂಗೆ 69% ತಮಿಳುನಾಡಿನಲ್ಲಿರುವಂಥದ್ದು, ಅಲ್ಲಿ ಹೊರತುಪಡಿಸಿದಂಗೆ ದೇಶದ ಯಾವುದೇ ರಾಜ್ಯದಲ್ಲೂ ಕೂಡ 50% ದಾಟಿಲ್ಲ. ಇದನ್ನ ಖಡಾಖಂಡಿತವಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ. ಬಟ್ ರಾಜ್ಯದಲ್ಲಿ ಈಗ ಒಬಿಸಿಗೆ ಕೊಡಬೇಕು ಅನ್ನುವಂಥದ್ದು 81.5%. ಇಟ್ಸ್ ಪಾಸಿಬಲ್ ಅಂತ ಅನ್ಸುತ್ತಾ? ಅರುಣ್, ಖಂಡಿತವಾಗಿಯೂ ಕೂಡ ಜಯಪ್ರಕಾಶ್ ಹೆಗಡೆ ಅವರ ಏನು ವರದಿ ಏನಿದೆ ಈಗಾಗಲೇ ಸರ್ಕಾರದ ಕೈ ಸೇರಿದೆ. ಸರ್ಕಾರ ಅದನ್ನ ಕ್ಯಾಬಿನೆಟ್ ನಲ್ಲೂ ಕೂಡ ಮಂಡನೆ ಮಾಡಿದೆ. ಇನ್ನೇನು ಮುಂಬರುವ ಕ್ಯಾಬಿನೆಟ್ ನಲ್ಲಿ, ವಿಶೇಷ ಕ್ಯಾಬಿನೆಟ್ ನಲ್ಲಿ ಈ ಬಗ್ಗೆ ಚರ್ಚೆಯನ್ನ ಮಾಡಿ ಅನುಷ್ಠಾನದ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಅನ್ನುವಂತ ಮಾತನ್ನ ಈಗಾಗಲೇ ಹೇಳಲಾಗಿದೆ. ಆದ್ರೆ ಈಗ ಆ ಒಂದು ವರದಿಯಲ್ಲಿ ಇರತಕ್ಕಂತ ಕೆಲ ಅಂಶಗಳು ಬಹಿರಂಗ ಆಗಿರುವಂತದ್ದು. ಪ್ರಮುಖವಾಗಿ ಒಬಿಸಿ ಅವರಿಗೆ 51% ಮೀಸಲಾತಿಯನ್ನ ಕಲ್ಪಿಸಬೇಕು ಅನ್ನುವಂತ ರೀತಿಯಲ್ಲಿ ಶಿಫಾರಸನ್ನ ಇಲ್ಲಿ ಮಾಡಲಾಗಿದೆ. ಜೊತೆಗೆ ಒಬಿಸಿಗೆ ಈ ಹಿಂದೆ ಇದ್ದಂತ ಪ್ರವರ್ಗ ಏನಿತ್ತು ಅದು 5 ಇತ್ತು. ಆದ್ರೆ ಆ ಒಂದು 5 ಪ್ರವರ್ಗವನ್ನ 6ಕ್ಕೆ ಏರಿಕೆ ಮಾಡುವ ನಿಟ್ಟಿನಲ್ಲೂ ಕೂಡ ಈಗ ಶಿಫಾರಸನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪ್ರವರ್ಗ 1 ಮತ್ತು 2A ಅನ್ನ ವಿಂಗಡಿಸಿ ಪ್ರವರ್ಗ 1A ಮತ್ತು 1B ಅನ್ನ ಮಾಡುವ ಜೊತೆಗೆ 2A ಅನ್ನ ಹಾಗೆ ಇರಿಸಿ ಆ ರೀತಿಯಾಗಿ ವಿಂಗಡಣೆ ಮಾಡಬೇಕು. ಜೊತೆಗೆ 2A ನಲ್ಲಿ ಇರತಕ್ಕಂತ ಆರ್ಥಿಕವಾಗಿ ಹಿಂದುಳಿದವರು ಇರಬಹುದು, ಸಾಮಾಜಿಕವಾಗಿ ಹಿಂದುಳಿದವರು ಇರಬಹುದು, ಅವರೆಲ್ಲರನ್ನು ಕೂಡ ಪ್ರವರ್ಗ 1B ನಲ್ಲಿ ಸೇರಿಸಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಶಿಫಾರಸನ್ನು ಮಾಡಲಾಗಿದೆ. ಜೊತೆಗೆ ಇಲ್ಲಿ ಮುಸ್ಲಿಮರ ಮೀಸಲಾತಿ ಸೇರಿದಂತೆ ಒಕ್ಕಲಿಗರ ಮೀಸಲಾತಿ
ಹಾಗೂ ಲಿಂಗಾಯತರ ಮೀಸಲಾತಿಯನ್ನು ಕೂಡ ಜನಸಂಖ್ಯೆಯ ಅನುಗುಣವಾಗಿ ಏರಿಕೆಯನ್ನು ಮಾಡೋದಕ್ಕೂ ಕೂಡ ಶಿಫಾರಸನ್ನು ಮಾಡಲಾಗಿದೆ. ಮುಸ್ಲಿಮರ ಜನಸಂಖ್ಯೆಗೆ ಅನುಗುಣವಾಗಿ 8% ನೀವು ಮೀಸಲಾತಿಯನ್ನು ಏರಿಕೆ ಮಾಡಿ, ಈ ಹಿಂದೆ 4% ಇತ್ತು, ಅದನ್ನ 8% ಏರಿಕೆ ಮಾಡಿ ಅನ್ನುವಂಥ ಶಿಫಾರಸನ್ನು ಕೂಡ ಮಾಡಿದೆ. ಜೊತೆಗೆ ಒಟ್ಟಾರೆಯಾಗಿ OBCಯ ಮೀಸಲಾತಿ 51%ಗೆ ಏರಿಕೆಯನ್ನು ಮಾಡುವಂತೆ ಈಗಾಗಲೇ ಈ ಒಂದು ವರದಿಯಲ್ಲಿ ಶಿಫಾರಸನ್ನು ಮಾಡಿರುವಂತದ್ದು. ಜೊತೆಗೆ ಈ ಹಿಂದೆ ಏನು SC/ST ಅವರಿಗೆ ಮೀಸಲಾತಿ ಇತ್ತು ಅದನ್ನ ಹಾಗೆ ಮುಂದುವರಿಸಿ ಅನ್ನುವಂಥ ರೀತಿಯಲ್ಲೂ ಕೂಡ ಶಿಫಾರಸು ಇರುವಂತದ್ದು. ಜೊತೆಗೆ ಇಲ್ಲಿ ಒಟ್ಟಾರೆ ಮೀಸಲಾತಿಯ ಪ್ರಮಾಣ 85.1% ಆಗತ್ತೆ. ಇದಕ್ಕೆ ಕಾನೂನಿನಲ್ಲಿ ಮನ್ನಣೆ ಸಿಗತ್ತಾ ಅನ್ನುವಂಥದ್ದು ಕೂಡ ಪ್ರಶ್ನೆ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ವರದಿಯಲ್ಲಿ ಇರುವಂತಹ ಕೆಲ ಅಂಶಗಳು ನ್ಯೂಸ್ 18ಗೆ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ರೀತಿಯಾಗಿಯೇ ಈ ಒಂದು ಅಂದ್ರೆ ವರದಿಯನ್ನು ಅನುಷ್ಠಾನ ಮಾಡಿದ್ರೆ ಎಲ್ಲ ಒಂದ್ ಕಡೆ ಕಾನೂನು ತೊಡಕಾಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಅದನ್ನ ಹೇಗೆ ಸರ್ಕಾರ ಮ್ಯಾನೇಜ್ ಮಾಡುತ್ತೆ ಅಥವಾ ಸರ್ಕಾರ ಹೇಗೆ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆ ಉಳಿದಿದೆ. ಯಾಕಂತಂದ್ರೆ ಈಗಾಗಲೇ ಇರುವಂತಹ ಕಾನೂನಿನ ಪರಿಣಿತರು ಹೇಳುತ್ತಾ ಇರುವಂತಹ ಪ್ರಕಾರ ಸಂವಿಧಾನದಲ್ಲಿ ತಿದ್ದುಪಡಿಯನ್ನು ಕೇಂದ್ರ ಸರ್ಕಾರ ತರದ ಹೊರತಾಗಿಯೂ ಕೂಡ ನೀವು ಮೀಸಲಾತಿಯ ಪ್ರಮಾಣವನ್ನು 50ಕ್ಕಿಂತ ಹೆಚ್ಚು % ಏರಿಕೆ ಮಾಡೋದಕ್ಕಾಗೋದಿಲ್ಲ ಅನ್ನುವಂಥದ್ದು. ಆದ್ರೆ ಈಗಾಗಲೇ ಎಕನಾಮಿಕಲಿ ಅಂದ್ರೆ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವರಿಗೆ ಕೇಂದ್ರ ಸರ್ಕಾರವೇ 10% ರಿಸರ್ವೇಶನ್ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ 10% ರಿಸರ್ವೇಶನ್ ಮೀಸಲಾತಿ ಏನಿದೆ ಇವ್ರಿಗೆ ಆರ್ಥಿಕವಾಗಿ ಹಿಂದುಳಿದಂತವರಿಗೆ ಕೊಟ್ಟಿರುವಂಥದ್ದು. ಹಾಗಾಗಿ ಈಗಾಗಲೇ ಮೀಸಲಾತಿಯ ಪ್ರಮಾಣವು ಕೂಡ 60% ಇದೆ. ಹಾಗಾಗಿ ಈ ಒಂದು ವರದಿಯಲ್ಲಿ ಇರುವಂತದ್ದು 85.1% ಮೀಸಲಾತಿ ಏರಿಕೆ ಆಗಬೇಕು ಅನ್ನುವಂಥದ್ದು. ಇದು ಹೇಗೆ ಆಗತ್ತೆ, ಜೊತೆಗೆ ಇದಕ್ಕೆ ಟೆಕ್ನಿಕಲಿ ಇವೆಲ್ಲ ತೊಂದರೆಗಳಾಗಬಹುದು, ಅಡಚಣೆಗಳಾಗಬಹುದು, ಕಾನೂನಿನ ಅಡಚಣೆಗಳು ಏನೆಲ್ಲ ಆಗಬಹುದು, ಜೊತೆಗೆ ಸಂವಿಧಾನದಲ್ಲಿ ಏನಾದರೂ ತಿದ್ದುಪಡಿ ತರೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಏನಾದರೂ ರಾಜ್ಯ ಸರ್ಕಾರ ಮಾಡುತ್ತಾ ಅನ್ನುವಂಥದ್ದು ಕೂಡ ಕಾದು ನೋಡಬೇಕು. ಒಟ್ಟಿನಲ್ಲಿ ಮುಂದಿನ ವಿಶೇಷ ಕ್ಯಾಬಿನೆಟ್ ಸಭೆ ಏನಿದೆ ಆ ಒಂದು ಸಭೆಯಲ್ಲಿ ಈ ಒಂದು ಜಾತಿ ಗಣತಿಯ ವರದಿಯ ಲೆಕ್ಕಾಚಾರಗಳು ಗೊತ್ತಾಗುತ್ತೆ, ಬಹಿರಂಗ ಆಗತ್ತೆ, ಅಲ್ಲಿ ಚರ್ಚೆಗಳಾಗತ್ತೆ. ಜೊತೆಗೆ ಚರ್ಚೆಯ ನಂತರದಲ್ಲಿ ಯಾವ ತೀರ್ಮಾನವನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಜೊತೆಗೆ ಇಲ್ಲಿ ಒಟ್ಟಾರೆಯಾಗಿ ಈ ಬಾರಿ ಈ ಒಂದು ಏನು ವರದಿ ಇದೆ ಈ ಒಂದು ವರದಿಯಲ್ಲಿ ಅಂದ್ರೆ ಹಿಂದುಳಿದ ವರ್ಗದವರಿಗೆ ಎಲ್ಲ ಒಂದ್ ಕಡೆ 51% ಮೀಸಲಾತಿಗೆ ಶಿಫಾರಸನ್ನು ಮಾಡಿರುವಂತದ್ದು. ಒಂದು ದೊಡ್ಡ ಮಟ್ಟದ ಜನಸಂಖ್ಯೆ ಇರತಕ್ಕಂಥವರಿಗೆ ಸರ್ಕಾರ ಅಥವಾ ಈ ಒಂದು ವರದಿಯಲ್ಲಿ ಗಿಫ್ಟ್ ಕೊಡಲಾಗಿದೆ ಅಂತಲೇ ಬಿಂಬಿಸಲಾಗ್ತಾ ಇದೆ. ಅರುಣ್, ಓಕೆ ಕಾರ್ತಿಕ್, ಇದೆಲ್ಲ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಈಗ ಆಗಿರುವಂತಹ ಜಾತಿ ಜನಗಣತಿ ಏನಿದೆ ಕಾಂತರಾಜ್ ಅವರು ಸಿದ್ಧಪಡಿಸಿರುವಂತಹ ಈ ವರದಿಗೆ ದೊಡ್ಡ ಮಟ್ಟದ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಎಕ್ಸ್ಪೆಕ್ಟ್ ಕಾಂಗ್ರೆಸ್ನಲ್ಲಿರುವಂತಹ ಲಿಂಗಾಯತ ಮತ್ತು ಒಕ್ಕಲಿಗ ನಾಯಕರು ದೊಡ್ಡ ಮಟ್ಟದ ವಿರೋಧ ಮಾಡ್ತಾ ಇದ್ದಾರೆ, ಅವರ ಪಕ್ಷದವರೇ. ಸೊ ಈಗ ಜಯಪ್ರಕಾಶ್ ಹೆಗಡೆ ಅವರು ಕೊಡ್ತಾ ಇರುವಂತಹ ಈ ಒಂದು ಪ್ರಮಾಣ ಏನಿದೆ 85.1% ಏನಿದೆ, ಇದನ್ನೇನಾದ್ರೂ ಸರ್ಕಾರ ಒಪ್ಕೊಂಡ್ರೆ ಇಂಪ್ಲಿಮೆಂಟ್ ಮಾಡೋದಕ್ಕೆ OBCಗೆ ಕೊಡೋದಕ್ಕೆ ಒಪ್ಕೊಂಡ್ರೆ ಈಗ ವಿರೋಧ ಮಾಡ್ತಾ ಇರುವಂತವರೆಲ್ಲರೂ ಕೂಡ ಸುಮ್ಮನಾಗಬಹುದು ಅಂತ ಅನ್ಸುತ್ತೆ. ಅರುಣ್, ಇಲ್ಲಿ ಸಾಕಷ್ಟು ರಾಜಕೀಯ ಕಾರಣಗಳು ಕೂಡ ಇರುವಂತದ್ದು. ಯಾಕೆ ಅಂತಂದ್ರೆ ಜಾತಿ ಗಣತಿಯನ್ನ ವಿರೋಧ ಮಾಡಿದ್ರೆ SC/ST ಸೇರಿದಂತೆ ಇತರ ಹಿಂದುಳಿದ ವರ್ಗದವರನ್ನ ವಿರೋಧ ಕಟ್ಕೊಳ್ಬೇಕಾಗತ್ತೆ ಅನ್ನುವಂತ ನಿಟ್ಟಿನಲ್ಲಿ ಒಂದ್ ಕಡೆ ಆದ್ರೂ ಕೂಡ ಪ್ರಬಲ ಸಮುದಾಯ ಆಗಿರ್ತಕ್ಕಂಥ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ನಾಯಕರುಗಳಲ್ಲಿ ಈ ಒಂದು ವರದಿಯನ್ನು ಅನುಷ್ಠಾನ ಮಾಡೋದಕ್ಕೆ ಎಲ್ಲ ಒಂದ್ ಕಡೆ ಅವ್ರಿಗೆ ವಿರೋಧ ಇದೆ. ಜೊತೆಗೆ ಆ ಎರಡು ಸಮುದಾಯದಲ್ಲೂ ಕೂಡ ಈಗಾಗಲೇ ಹೋರಾಟ ಮಾಡುವಂತ ಮನಸ್ಥಿತಿಗೆ ಅವರು ಬಂದಂತೆ ಕಾಣಿಸ್ತಾ ಇದೆ. ಒಂದ್ ಕಡೆ ವರದಿಯಲ್ಲಿ ಅವರ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಳ ಮಾಡಿದ್ರೂ ಕೂಡ ಇಲ್ಲಿ ಜನಸಂಖ್ಯೆಯನ್ನ ಕಡಿತಗೊಳಿಸಲಾಗಿದೆ. ಜೊತೆಗೆ ಈ ಒಂದು ವರದಿಯನ್ನ ಅವೈಜ್ಞಾನಿಕವಾಗಿ ಸಿದ್ದರಾಮಯ್ಯನವರ ಮೂಗಿನ ನೇರಕ್ಕೆ ಈ ಒಂದು ವರದಿಯನ್ನು ಸಿದ್ಧಪಡಿಸಲಾಗಿದೆ ಅಂತ ಆರೋಪವನ್ನ ಸಾಕಷ್ಟು ಜನ ಬಿಜೆಪಿಯವರು ಸೇರಿದಂತೆ ಇತರ ಸಮುದಾಯದ ನಾಯಕರುಗಳು ಕೂಡ ಮಾತನಾಡ್ತಾ ಇದ್ದಾರೆ. ಆದ್ರೆ ಇದನ್ನ ಹೇಗೆ ಸರ್ಕಾರ ತೆಗೆದುಕೊಳ್ಳುತ್ತೆ ಅಥವಾ ಸರ್ಕಾರ ಇಂಪ್ಲಿಮೆಂಟೇಷನ್ ಮಾಡುವಂತ ಸಂದರ್ಭದಲ್ಲಿ ಎದುರಾಗಬಹುದಾದಂತಹ ಸಮಸ್ಯೆಗಳು ಏನಾಗಬಹುದು ಅಥವಾ ಜನಾಕ್ರೋಶ ಏನಾದರೂ ಆಗತ್ತ ಅನ್ನುವಂಥದ್ದು ಕೂಡ ಒಂದ್ ಕಡೆ ಇದೆ. ಜೊತೆಗೆ ಇಲ್ಲಿ ಇನ್ನೂ ಒಂದು ವಿಚಾರ ಇರುವಂತದ್ದು, ವರದಿಯಲ್ಲಿ ಈಗಾಗಲೇ ಉಲ್ಲೇಖ ಮಾಡಿರುವಂತದ್ದು ನಾವು 5,30,00,000ಕ್ಕೂ ಹೆಚ್ಚು ಜನಸಂಖ್ಯೆಯನ್ನ ನಾವು ತಲುಪಿದ್ದೇವೆ, ಅವರೆಲ್ಲರನ್ನೂ ಕೂಡ ಅಭಿಪ್ರಾಯ ಪಡೆದಿದ್ದೇವೆ, ಅವರೆಲ್ಲರನ್ನೂ ಕೂಡ ಸಮೀಕ್ಷೆ ಮಾಡಿದ್ದೇವೆ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ಆದ್ರೆ ಪ್ರಬಲ ಸಮುದಾಯ ಅಂತ ಹೇಳಿಸ್ಕೊಳ್ತಾ ಇದ್ದಂತ ಒಕ್ಕಲಿಗರು ಮತ್ತು ಲಿಂಗಾಯತರು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇರುವಂತದ್ದು ಎರಡೇ ಕಾರಣಕ್ಕೆ. ಒಂದು, ಇವ್ರ್ಯಾರು ಕೂಡ ನಮ್ಮ ಮನೆ ಬಾಗಿಲಿಗೆ ಬಂದಿಲ್ಲ, ನಮ್ಮನ್ನೇನು ಕೂಡ ಇವರು ಕೇಳಿಲ್ಲ, ನಮ್ಮ ವಿಚಾರಣೆಯನ್ನೇ ಮಾಡದೆ ಇವರು ಹೇಗೆ ವರದಿಯನ್ನು ಸಿದ್ಧಪಡಿಸಿದ್ರು, ನಮ್ಮ ಮನೆಗೆ ಬಂದು ಇವರು ವರದಿಯನ್ನು ಸಿದ್ಧಪಡಿಸಿದ್ದೇವೆ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ಎಲ್ಲೂ ಕೂಡ ನಮ್ಮ ಸಮುದಾಯದ ಅಥವಾ ನಮ್ಮ ಜಾತಿಯ ಜನರಿಗೆ ಇವರು ತಲುಪಿಲ್ಲ ಅನ್ನುವಂತ ಒಂದು ವಾದವು ಕೂಡ ಮುಂದಿಡ್ತಾ ಇದ್ದಾರೆ. ಜೊತೆಗೆ ಈಗಿರುವಂತಹ ಸಂಖ್ಯೆ ಏನಿದೆ ಈ ಒಂದು ಜಾತಿ ಗಣತಿಯ ವರದಿಯಲ್ಲಿ ಇರುವಂತಹ ಸಂಖ್ಯೆ ಈ ಸಂಖ್ಯೆ ಅಲ್ಲ, ಇಲ್ಲಿ ಒಕ್ಕಲಿಗರು ಮತ್ತು ಲಿಂಗಾಯತರ ಸಂಖ್ಯೆಯನ್ನು ಕೂಡ ಮರೆಮಾಚಲಾಗ್ತಾ ಇದೆ. ನಾವು ಇದಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ಇದ್ದೇವೆ, ಹಾಗಾಗಿ ನಮಗೂ ಕೂಡ ಮೀಸಲಾತಿ ಪ್ರಮಾಣ ಇನ್ನಷ್ಟು ಹೆಚ್ಚಾಗಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಅವರು ಆಗ್ರಹ ಮಾಡ್ತಿದ್ದಾರೆ. ಹಾಗಾಗಿ ಸರ್ಕಾರ ಯಾವ ನಿಟ್ಟಿನಲ್ಲಿ ಕ್ರಮವನ್ನು ತೆಗೆದುಕೊಳ್ಳುತ್ತೆ ನೋಡಬೇಕಾಗಿದೆ. ಅರುಣ್, ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್ಗೆ. ಪಂಚಮಸಾಲಿ ಸಮುದಾಯದಲ್ಲಿ ಪಂಚಪೀಠದ ಫೈಟ್ ಜೋರಾಗ್ತಾ ಇದೆ. ಈಗಾಗಲೇ ರಾಜ್ಯದಲ್ಲಿ 3 ಪೀಠಗಳು ಅಸ್ತಿತ್ವದಲ್ಲಿ ಇರೋದು. ಮುಂದಿನ ದಿನಗಳಲ್ಲಿ ಮತ್ತೆ 2 ಅಂದ್ರೆ ಅಲ್ಲಿಗೆ ರಾಜ್ಯದಲ್ಲಿ 5 ಪಂಚಮಸಾಲಿ ಪೀಠಗಳು ಅಸ್ತಿತ್ವಕ್ಕೆ ಬರುತ್ತಾ? ಹಾಗಾದ್ರೆ ಈಗಾಗಲೇ ರಾಜ್ಯದಲ್ಲಿ ಅಟ್ ಪ್ರೆಸೆಂಟ್ 3 ಪೀಠಗಳು ಇದೆ.
ಮುಂದಿನ ದಿನಗಳಲ್ಲಿ ಮತ್ತೆ 2 ಪೀಠಗಳು ತಲೆ ಎತ್ತುತ್ತಾ ಒಂದೊಂದು ವಿಭಾಗಕ್ಕೆ ಒಂದೊಂದು ಪಂಚಮಸಾಲಿ ಪೀಠ ಅನ್ನೋದು ನಿನ್ನೆ ಆದಂತಹ ಹುಬ್ಬಳ್ಳಿಯ ಮೀಟಿಂಗ್ನಲ್ಲಿ ಚರ್ಚೆ ಆಗಿದೆ. ಇದರಲ್ಲಿ ಒಂದು ಮಹಿಳಾ ಪೀಠ ಅಸ್ತಿತ್ವಕ್ಕೆ ತರುವಂತ ಚಿಂತನೆ ಕೂಡ ಆಗಿದೆ, ಚರ್ಚೆ ಆಗಿದೆ. ಹುಬ್ಬಳ್ಳಿಯಲ್ಲಿ ಪಂಚಮಸಾಲಿ ಮುಖಂಡರು ಮಾಡಿದಂತ ಮಹತ್ವದ ಸಭೆ ನಿನ್ನೆ ಆಯಿತು. ಆ ಮಹತ್ವದ ಸಭೆಯಲ್ಲಿ ಈ ನಿಟ್ಟಿನಲ್ಲಿ ಚರ್ಚೆ ಮಾಡಲಾಗಿದೆ. ಜಯಮೃತ್ಯುಂಜಯ ಸ್ವಾಮೀಜಿಯನ್ನ ಪೀಠದಿಂದ ಕೆಳಗಿಳಿಸ್ತಾರ? ಹಾಗಾದ್ರೆ ಇಲ್ಲಿಂದ ಆರಂಭ ಆಗಿರುವಂತದ್ದು ಮೊದಲ ಅಜೆಂಡಾ. ಸ್ವಾಮೀಜಿ ನಡೆ ಸರಿಯಾಗಬೇಕು ಅಂತ ಮುಖಂಡರು ಚರ್ಚೆ ಮಾಡಿದ್ದಾರೆ. ತೀವ್ರ ಕುತೂಹಲ ಕೆರಳಿಸಿದೆ ಪಂಚಮಸಾಲಿ ನಾಯಕರುಗಳ ಈ ಒಂದು ನಡೆ. ನಿನ್ನೆ ಆದಂತ ಆ ಒಂದು ಹೈ ವೋಲ್ಟೇಜ್ ಮೀಟಿಂಗ್. ಐದು ಪೀಠ ಮಾಡ್ತೀವಿ. ಯಾಕೆ ಮಾಡ್ತೀವಿ ಅಂದ್ರೆ ಈ ಸಮಾಜ ದೊಡ್ಡದಿದೆ, ಅದ್ರ ಸಲ 3 ನಾವೇ ಮಾಡಿದ್ದು, ನಾವೇ ಮುಂದಿದ್ದು, ಇನ್ನೂ 2 ಮಾಡ್ತಾ ಇದೀವಿ. ನಾವು ಒಂದಾಗಿ ಹೋಗ್ಬೇಕು ಅನ್ನೋಂಥ ನಮ್ ಚರ್ಚೆ ಆಗ್ಬೇಕಂತ ನನ್ನ ವಿಚಾರ. ಉಳಿದವ್ರ ಹಂಗಿದೆ ನನಗೇನು ಗೊತ್ತಿಲ್ಲ. 80 ಲಕ್ಷ ಜನ ಇರುವಂತ ಈ ದೊಡ್ಡ ಸಮಾಜ, ಮುರುಗೇಶ್ ನಿರಾಣಿ, ಪ್ರಬಂಧ ಹುಣಸಕಟ್ಟಿ, ನಮ್ಮ ಹಿರಿಯರು ಕೂಡಿ ನಿರ್ಧಾರ ತೆಗೆದುಕೊಳ್ಳುವಂಥದ್ದಲ್ಲ. ಇದು ಸಮಾಜದ ಕೆಲಸ. ಎಲ್ಲರೂ ಒಗ್ಗಟ್ಟಾಗಿ ಒಂದು 80 ಲಕ್ಷ ಮೀಟಿಂಗ್ ಕರೆಯಕ್ಕಾಗಲ್ಲ. ಅದ್ರ ಸಲಾಗಿ ಪ್ರಮುಖರು ಅನ್ನುವಂಥ +or-100 ಅದಕ್ಕೆ ಒಬ್ಬೊಬ್ರು ಪಕ್ಷಾತೀತವಾಗಿ ಮತ್ತು ಎಲ್ಲಾ ವಿಭಾಗಗಳಿಂದನೂ ಸಹಿತ ಕರೆದು ಹೋಲ್ ಡೇ 1 ಡೇ ನಾವು ಚರ್ಚೆ ಮಾಡಿ ಮುಂದಿನ ನಿರ್ಧಾರ ಬರ್ತೇವೆ. ಇವತ್ತು ನಾವು ಗುರುಗಳು ಕೂಡ ಈಗೇನು ನಮ್ಮ ಅಧ್ಯಕ್ಷರಾದಿಯಾಗಿ ಎಲ್ಲರೂ ಸೂಕ್ಷ್ಮವಾಗಿ ಅವ್ರಿಗೆ ಹೇಳ್ತಾ ಇದೆ, ಈ ರೀತಿ ನಡೆಗಳನ್ನು ತಾವು ನಿಲ್ಲಿಸದೇ ಇದ್ರೆ ನಾವು ಮುಂದಿನ ನಿರ್ಣಯವನ್ನು ತೆಗೆದುಕೊಳ್ಬೇಕಾಗತ್ತೆ. ಅನೇಕ ನಮ್ಮ ಹಿರಿಯ ನಾಯಕರನ್ನ ಸಂಪರ್ಕಿಸಿ ನಾವೆಲ್ಲ ಸಭೆಯನ್ನ ಮಾಡಿ ಮುಂದಿನ ನಿರ್ಣಯವನ್ನು ನಾವು ಕೈಗೊಳ್ತೇವೆ. ಯಾಕಂದ್ರೆ ಸಮಾಜ ಬಹಳ ದೊಡ್ಡದು. ಸಮಾಜ ಅನ್ನೋದು ಒಗ್ಗಟ್ಟಾಗಿರ್ಬೇಕು. ನಮ್ಗೆ 2 ಪೀಠ ಇರ್ಬೋದು, ಆದರೆ ಸಮಾಜಕ್ಕೆ ನಾನು ಬಹಳ ಸರಿ ಹೇಳ್ತೀನಿ, ಪಂಚಮಸಾಲಿ ಸಮಾಜ ಅನ್ನೋದು ಬಹಳ ದೊಡ್ಡದು. ಆ ಸಮಾಜ ಒಗ್ಗಟ್ಟಾಗಿರ್ಬೇಕು. ಸಮಾಜದ ಗುರುಗಳನ್ನ ಬೇಕಾದಷ್ಟು ಮಾಡೋಣ, ಆದ್ರೆ ಗುರುಗಳು ಕೂಡ ಅವ್ರ ನಡೆಗಳು ಸರಿಯಾಗಿರ್ಬೇಕಲ್ಲ. ಅದನ್ನ ನೆನೆಸುವಂತ ಹಕ್ಕು ಸಮಾಜಕ್ಕಿದೆ, ಸಮಾಜದ ಹಿರಿಯರಿಗಿದೆ, ಅದು ಧರ್ಮದರ್ಶಿಗಳಿಗೂ ಇದೆ. ಅದನ್ನ ನಾವು ಇವತ್ತು ಹೇಳ್ತಾ ಇದ್ದೀವಿ ಅವ್ರಿಗೆ ಸೂಕ್ಷ್ಮವಾಗಿ. ಅವ್ರು ತಿಳ್ಕೊಳ್ಳೋದು ಇದ್ರೆ ಮುಂದೆ ನಮ್ಮ ಎಲ್ಲ ಸಮಾಜದ ಹಿರಿಯರು ಜನಪ್ರತಿನಿಧಿಗಳು ಏನ್ ನಿರ್ಣಯ ಮಾಡ್ತಾರ ಅದನ್ನು ಖಂಡಿತವಾಗಿ ತೆಗೆದುಕೊಳ್ಳುವಂತ ಕೆಲಸ ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹುಬ್ಬಳ್ಳಿಯ ಹಿರಿಯ ಪ್ರತಿನಿಧಿ ಡಾಕ್ಟರ್ ಶಿವರಾಮ್ ಅಸುಂಡಿ ಲೈವ್ ನಲ್ಲಿದ್ದಾರೆ. ಶಿವರಾಮ್, ನಿನ್ನೆ ಆದಂತಹ ಹುಬ್ಬಳ್ಳಿಯ ಈ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನ ಮೊದಲ ಅಜೆಂಡಾ ಆಗಿರುವಂತದ್ದು ಜಯ ಮೃತ್ಯುಂಜಯ ಸ್ವಾಮೀಜಿಯವರನ್ನ ಪೀಠದಿಂದ ಕೆಳಗಿಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆರಂಭ ಆಗುತ್ತೆ. ಇದರ ಜೊತೆಗೆ 2 ಹೊಸ ಪೀಠಗಳನ್ನು ಕೂಡ ನಾವು ಜಾರಿಗೆ ತರ್ತೀವಿ ಅಂತ ನಿರಾಣಿ ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ಅದರಲ್ಲಿ ಒಂದು ಮಹಿಳಾ ಪೀಠ ಕೂಡ ಇರುತ್ತೆ ಅಂತ ಏನ್ ಲೆಕ್ಕಾಚಾರ ಇದು? ಅರುಣ್, ಏನಂದ್ರೆ ಈಗೇನು ಪಂಚಪೀಠಗಳನ್ನ ಅಸ್ತಿತ್ವಕ್ಕೆ ತರುವ ಮೂಲಕ ಏನಂದ್ರೆ ಸ್ವಾಮೀಜಿಗಳಿಗೆ ಒಂದು ಪಂಚ್ ಕೊಡುವಂತಹ ಒಂದು ಲೆಕ್ಕಾಚಾರ ಇಲ್ಲಿ ನಡೆದಿದೆ. ಇಲ್ಲಿ ಮುಖ್ಯವಾಗಿ ಏನಂದ್ರೆ ಏನು ಕೂಡಲ ಸಂಗಮ ಸ್ವಾಮೀಜಿ ಜಯಮೃತ್ಯುಂಜಯ ಸ್ವಾಮಿಗಳ ನಡೆ ವಿರುದ್ಧನೇ ಆಕ್ರೋಶ ವ್ಯಕ್ತವಾಗಿದೆ. ಏನು ಅವರು ಯತ್ನಾಳ್ ಅವ್ರನ್ನ ಬೆಂಬಲಿಸುವುದಿರ್ಬೋದು, ಮತ್ತು ಬೇರೆ ಬೇರೆ ಕಾರಣಗಳ ಸಂದರ್ಭದಲ್ಲಿ ಒಂದು ಮೀಸಲಾತಿ ಹೋರಾಟ ಸಂದರ್ಭದಲ್ಲಿ ನಡೆದುಕೊಂಡ ರೀತಿ ಇತ್ಯಾದಿಗಳು, ಅಂದರೆ ಇಲ್ಲಿ ಮುಖ್ಯ ಟಾರ್ಗೆಟ್ ಇರೋದು ಜಯಮೃತ್ಯುಂಜಯ ಸ್ವಾಮೀಜಿ. ಇವರು ಏನಂದರೆ ರಾಜ್ಯಾದ್ಯಂತ ಏನು ಸಂಚಾರ ಮಾಡಿಬಿಟ್ಟು ಏನು ಹೋರಾಟ ಅದು ಇದು ಮಾಡ್ತಾ ಇದ್ದಾರೆ. ಈಗ ಏನು ಅದರ ಪರ್ಯಾಯವಾಗಿ ಏನು ಇನ್ನು ಮತ್ತೆ 2 ಪೀಠಗಳು ತಂದಲ್ಲಿ ರಾಜ್ಯದಲ್ಲಿ ಒಟ್ಟು 5 ಪೀಠಗಳಾಗುತ್ತೆ. ಅಂದ್ರೆ ವಿಭಾಗವಾರು ಒಂದೊಂದು ಪೀಠ ಆದಲ್ಲಿ ಖಂಡಿತ ಅವರ ಒಂದು ವ್ಯಾಪ್ತಿ, ಅಂದರೆ ಈಗ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮೈಸೂರು ಮತ್ತು ಬೆಂಗಳೂರು ಈ ರೀತಿ ಒಂದು ವಿಭಾಗವಾರ ಹಂಚಿಕೆ ಮಾಡಿದಲ್ಲಿ ಅವರವ್ರ ವ್ಯಾಪ್ತಿ ಅಲ್ಲಿಗೆ ಸೀಮಿತ ಆಗುತ್ತೆ. ಹಾಗಾಗಿ ಅವ್ರಿಗೊಂದು ರೀತಿಯಲ್ಲಿ ಒಂದು ಬಾರ್ಡರ್ ಫಿಕ್ಸ್ ಮಾಡ್ದಂಗೆ ಆಗ್ತದೆ ಒಂದು. ಮತ್ತು ಮಹಿಳೆಯರಿಗಾಗಿಯೇ ಒಂದು ಪ್ರತ್ಯೇಕ ಪೀಠ ಅಸ್ತಿತ್ವಕ್ಕೆ ತರೋ ಮೂಲಕ ಇಲ್ಲಿ ಮಹಿಳೆಯರಿಗೂ ಸಹ ಪ್ರಾತಿನಿಧ್ಯ ಕೊಡೋ ಒಂದು ಲೆಕ್ಕಾಚಾರ. ಮತ್ತು ಇಲ್ಲಿ ಮುಖ್ಯವಾಗಿ ಏನಂದರೆ ಜಯಮೃತ್ಯುಂಜಯ ಸ್ವಾಮೀಜಿಗಳ ನಡೆ ಮತ್ತು ಅವ್ರಿಗೇನು ಈಗಾಗಲೇ ಏನು ಯತ್ನಾಳ್ನ ಬೆಂಬಲಿಸಿದ್ದಾರೆ, ಹೆಚ್ಚು ಕಡಿಮೆ ಅವರ ಒಂದು ಪೀಠಕ್ಕೆ ಕುತ್ತು ಬಂದಿದೆ ಅಂತಲೇ ಹೇಳ್ಬೋದು. ಮುಂದಿನ ಸಭೆಯಲ್ಲಿ ಖಂಡಿತವಾಗಿಯೂ ಆ ಕುರಿತು ನಿರ್ಣಯ ಆಗುತ್ತೆ. ಅದರ ಜೊತೆಗೆ 2 ಪೀಠಗಳು ಏನು ಈಗಾಗಲೇ 3 ಪೀಠಗಳು ಅಸ್ತಿತ್ವದಲ್ಲಿದ್ದಾವೆ, 2 ಪೀಠಗಳ ಅಸ್ತಿತ್ವಕ್ಕೆ ತರೋ ಕುರಿತು ಸಹ ಚರ್ಚೆ ಸಹ ಮುಂದಿನ ಸಭೆಗಳಲ್ಲಿ ನಡೀತದೆ. ಹಾಗಾಗಿ ಎಲ್ಲ ಒಂದು ಕಡೆ ಈಗೇನು ಸ್ವಾಮೀಜಿಗಳ ನಡೆ ಏನು ಸ್ವಾಮೀಜಿಗಳ ಏಕಪಕ್ಷೀಯ ನಿರ್ಧಾರಕ್ಕೆ ಒಂದು ರೀತಿಯಲ್ಲಿ ಪಂಚ್ ಕೊಡೋ ರೀತಿಯಲ್ಲಿನೇ ಇವತ್ತು ಒಂದು ಪಂಚಪೀಠಗಳನ್ನ ಅಸ್ತಿತ್ವ ತರುವ ಲೆಕ್ಕಾಚಾರ ನಡೆದಿದೆ. ಅರುಣ್, ಥ್ಯಾಂಕ್ ಯು ಡಾಕ್ಟರ್ ಶಿವರಾಮ್ ಎಲ್ಲ ಡೀಟೇಲ್ಸ್ಗೆ. ಮುಸ್ಲಿಂ ಧರ್ಮ ಗುರುಗಳ ಬಗ್ಗೆ ವಿವಾದಾತ್ಮಕ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯತ್ನಾಳ್ ಮಾತಿಗೆ ಈಗ ಮುಸ್ಲಿಂ ಮುಖಂಡರು ಸಿಟ್ಟಿಗೆದ್ದಿದ್ದಾರೆ. ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ಹತ್ಯೆಗೆ ಸ್ಕೆಚ್ ಹಾಕಲಾಯಿತು. ಹಾಗಾದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿನ್ನೆ ಒಂದು ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈ ಆಡಿಯೋ ಬೆನ್ನಲ್ಲೇ ಒಬ್ಬನನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ, ವಿಚಾರಣೆಗೊಳಪಡಿಸಿದ್ದಾರೆ. ನಿನ್ನೆ ಆಡಿಯೋ, ಇವತ್ತು ವಿಡಿಯೋ ಬಿಟ್ಟು ಎಚ್ಚರಿಕೆಯನ್ನು ನೀಡಲಾಗಿದೆ. ಹತ್ಯೆಯ ಎಚ್ಚರಿಕೆ. ವಿಜಯಪುರದ ಸೋಹೆಲ್ ಎಂಬಾತನಿಂದ ಈ ಒಂದು ಬೆದರಿಕೆಯ ವಿಡಿಯೋ ಮಾಡಲಾಗಿದೆ.
ಪ್ರವಾದಿ ಟೀಕಿಸೋರ ತಲೆ ಕತ್ತರಿಸಬೇಕು ಅಂತ ಆ ವಿಡಿಯೋದಲ್ಲಿ ಆ ಯುವಕ ಮಾತನಾಡಿದ್ದಾನೆ, ಕರೆ ಕೊಟ್ಟಿದ್ದಾನೆ ಅವರ ಧರ್ಮದ ಬಗ್ಗೆ. ಬಿಜಾಪುರ ಫೌಂಡೇಶನ್ ಹೆಸರಿನ ಇನ್ಸ್ಟಾದಲ್ಲಿ ಈ ವಿಡಿಯೋ ಹಂಚಿಕೊಳ್ಳಲಾಗಿದೆ. ಪ್ರವಾದಿಯನ್ನ ಟೀಕಿಸೋದನ್ನ ನಾವು ಸಹಿಸಿಕೊಳ್ಳಬಾರದು, ಎಲ್ಲರೂ ಒಟ್ಟಾಗಿ ಧರ್ಮಕ್ಕಾಗಿ ಹೋರಾಡಲು ಕರೆ ಕೊಟ್ಟಿದ್ದಾನೆ ಈ ವ್ಯಕ್ತಿ. ನಿನ್ನೆ ಒಂದು ಆಡಿಯೋ ವೈರಲ್ ಆಗಿತ್ತು, ಇವತ್ತು ಆಡಿಯೋ ಬೆನ್ನಲ್ಲೇ ವಿಡಿಯೋ ವೈರಲ್ ಆಗಿದೆ. जो बीजापुर का एमएलए बसनगौड़ा पाटिल यत्नाड़, इसने हमारे प्यारे नबी की शान में गुस्ताखी की है। किसी भी हाल पर हमें ये बर्दाश्त नहीं है। हमारी ये गुजारिश है कि इस नापाक सुअर को जल्द से जल्द अरेस्ट किया जाए। हमारी पुलिस डिपार्टमेंट से ये अपील है और हर एक मुसलमान से ये गुजारिश है कि कलमे की बुनियाद पर एक हो जाओ और हम किसी भी मजहब या धर्म के खिलाफ नहीं है, बल्कि इस नापाक कीड़े के खिलाफ है। या रसूल अल्लाह, आप पर हमारी जान कुर्बान है। लब्बैक या रसूल अल्लाह। गुस्ताखी नबी की ಯತ್ನಾಳ್ಗೆ ಜೀವ ಬೆದರಿಕೆ ಹಾಕಿ ಆಡಿಯೋ ವಿಡಿಯೋ ವೈರಲ್ ಆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಿಜಯಪುರದಲ್ಲಿ ಮುಸ್ಲಿಂ ಮುಖಂಡರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ್ದಾರೆ. ಆಡಿಯೋ ವಿಡಿಯೋ ಬಗ್ಗೆ ನಮಗೆ ಸಂಬಂಧನೇ ಇಲ್ಲ, ಯಾರೋ ಕಿಡಿಗೇಡಿಗಳು ಮಾಡಿದ್ದಾರೋ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ. ಮುಸ್ಲಿಮರ ಹೆಸರಿನಲ್ಲಿ ಯಾರೋ ಕಿಡಿಗೇಡಿಗಳು ಆಡಿಯೋ ವಿಡಿಯೋ ಮಾಡ್ತಾ ಇದ್ದಾರೆ, ಇದರಲ್ಲಿ ಯತ್ನಾಳ ಕೈವಾಡ ಕೂಡ ಇರಬಹುದು, ಈ ಬಗ್ಗೆ ತನಿಖೆ ಆಗಲಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಪತ್ರಿಕಾಗೋಷ್ಠಿಯನ್ನು ಮಾಡಿ. ಯಾರೇ ಒಬ್ಬರು ಕಿಡಿಗೇಡಿಗಳು ವಿಡಿಯೋ ವೈರಲ್ ಮಾಡಾಕತ್ತಾರ, 15 ತಾರೀಕದ ಇದು ಅದಂತ. ಒಬ್ಬಿಬ್ಬರು ಬಿ ಜೆ ಪಿದೊಳಗೂ ಕಿಡಿಗೇಡಿ ಅದಾರ. ಇದು ಯಾರು ಮಾಡ್ಯಾರ ಅನ್ನೋದು ಗೊತ್ತಿಲ್ಲ. ಯಾರು ಮಾಡ್ಯಾರ ಅವ್ರಿಗೆ ನಾವು ಕ್ರಮ ತಗೊಳ್ಲಿಕ್ಕತ್ತೀವಿ. ಮತ್ತು ಇದು ಏನು ಬಿ ಜೆ ಪಿದೊಳಗೆ ಕಿಡಿಗೇಡಿ ಅದಾರ, ಪೋಸ್ಟ್ ಹಾಕ್ತಾರವರು, ಅವರ ಬಿ ಜೆ ಪಿದೊಳಗೆ ಯಾರೇ ಹಾಕಿರಬೇಕು. ಬಿ ಜೆ ಪಿಗೆ ಕೇಂದ್ರ ಸರ್ಕಾರದೊಳಗೆ ಮಿನಿಸ್ಟರ್ ಆದವರು ಹೆಂಗೆ ಪೋಸ್ಟ್ ಹಾಕ್ತಾರಂದ್ರೆ ಎಷ್ಟು ಮಂದಿಗೆ ಬಿಜಾಪುರದೊಳಗೆ ಜಗಳ ಹಚ್ಬೇಕನ್ಲಾಕತ್ತಾರೆ. ಇವ್ರು ಹಂಗೆ ಯಾರೇ ಒಂದು ಕಿಡಿಗೇಡಿ ಇದ್ದಿರಬೇಕು. ಆ ಕಿಡಿಗೇಡಿಗೂ ಅರೆಸ್ಟ್ ಮಾಡಿರಿ, ಇಂಥ MLAಗೂ ಅರೆಸ್ಟ್ ಮಾಡಿರಿ. ಬರೇ ಜಾತಿ ಮಾಡೋದು, ಟ್ರೇನ್ ಸುಟ್ಟು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜೆಡಿಎಸ್ನಿಂದ ಬೆಲೆ ಏರಿಕೆಯ ಸಮರ ನಡೀತಾ ಇದೆ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಬೆಲೆ ಏರಿಕೆ ಹೋರಾಟ ಮಾಡಲಾಗ್ತಾ ಇದೆ. ಮಹಿಳಾ ಶಾಸಕಿಯರಾದ ಶಾರದಾ ಪೂರಿ ನಾಯಕ್, ಕರೆಮ್ಮ ಶಾಸಕರಾದ ಬಾಲಕೃಷ್ಣ, MT ಕೃಷ್ಣಪ್ಪ, ಪರಿಷತ್ ಸದಸ್ಯ ಜವರಾಯಿಗೌಡ, ಶರವಣ, ಭೋಜೇಗೌಡ, ವಿವೇಕಾನಂದ, ಮಾಜಿ ಶಾಸಕರಾದ ಅನ್ನದಾನಿ, HK ಕುಮಾರಸ್ವಾಮಿ, ವೆಂಕಟರಾವ್ ನಾಡಗೌಡ, ಸುರೇಶ್ ಗೌಡ ಸೇರಿದಂಗೆ ಅನೇಕ ಜೆಡಿಎಸ್ ನಾಯಕರು ಭಾಗಿಯಾಗಿದ್ದಾರೆ. ಕುಮಾರಸ್ವಾಮಿ ಕೂಡ ಬರ್ತಾ ಇದ್ದಾರೆ. ಇನ್ನು ನ್ಯೂಸ್ 18 ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದ್ದಾರೆ. ಸಿಎಂ ಹಾಗೂ DCM ಮೇಲೆ ಕಿಡಿಕಾರಿದ್ದಾರೆ. ಕೋರ್ ಕಮಿಟಿಯ ಗೌರವಾನ್ವಿತ ಸದಸ್ಯರೇ, ರಾಜ್ಯದ ಮೂಲೆ ಮೂಲೆಗಳಿಂದ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ಬಳಿ ಜೆಡಿಎಸ್ ಪಕ್ಷದವರು ಒಂದು ಪ್ರತಿಭಟನೆ ಹಮ್ಮಿಕೊಂಡಿರ್ತಕ್ಕಂಥದ್ದು, ಅದರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ವಿರುದ್ಧ. ಇದ್ರ ಬಗ್ಗೆ ಮಾತನಾಡಕ್ಕೆ ನಮ್ಮ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರಿದೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ನಿಮ್ಮ ನಡೆ, ಇವತ್ತಿನ ನಡೆ ಏನು ಸರ್? ಆಕ್ಚುಲಿ ಏನು ವಿರುದ್ಧ ಪ್ರತಿಭಟನೆ ಮಾಡ್ತೀರಾ? ಒಂದು ಭ್ರಷ್ಟಾಚಾರ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಏನು ನಿಮ್ಮ ಗುರಿ ಏನಿತ್ತು ಕಾಂಗ್ರೆಸ್ ಸರ್ಕಾರ ಮುಟ್ಟಿಸೋದಕ್ಕೆ? ಈಗ ಕಳೆದ 2 ವರ್ಷದಿಂದ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದಾಗಿಂದ ನಿರಂತರವಾಗಿ ಹಂತದಲ್ಲೂ ಬೆಲೆ ಏರಿಕೆ ಮಾಡಿರ್ತಕ್ಕಂಥದ್ದು ಇರ್ಬೋದು, ಜೊತೆಯಲ್ಲಿ ಭ್ರಷ್ಟಾಚಾರ ವಿಚಾರವಾಗಿ ನೀವು ಈಗ ತಾನೇ ಪ್ರಸ್ತಾವನೆ ಮಾಡ್ತಿದ್ದೀರಿ. ಈಗ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಇತ್ತೀಚೆಗೆ ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್ ಏನಿದೆ, ಅವೆಲ್ಲವೂ ಕೂಡ ಮುನ್ನೆಲೆಗೆ ಮಾಧ್ಯಮದ ಮಿತ್ರರು ನೀವೇ ತೊಗೊಂಡು ಬಂದು ಕೊಟ್ಟಿದ್ದೀರಿ. ನಂಬರ್ 1 ಸ್ಥಾನ ಕೊಟ್ಟಿದ್ದಾರೆ ಇವತ್ತು ಭ್ರಷ್ಟಾಚಾರದಲ್ಲಿ, ಎಕನಾಮಿಕ್ ಅಡ್ವೈಸರ್ ಆಫ್ ಚೀಫ್ ಮಿನಿಸ್ಟರ್ ಹಿಮ್ಸೆಲ್ಫ್. ಸೊ ಒಂದು ಬೆಲೆ ಏರಿಕೆ, ಒಂದು ಈ ವಿಚಾರ ಇರ್ಬೋದು, ಜೊತೆಯಲ್ಲಿ ಇವತ್ತು ಕಾಂಟ್ರಾಕ್ಟರ್ ಅಸೋಸಿಯೇಷನ್ಗೆ ಇವತ್ತೇನು 33,000 ಕೋಟಿಯಷ್ಟು ಹಣ ಪಾವತಿ ಆಗಬೇಕಾಗಿದೆ, ಅದರಲ್ಲಿ ಸಂಪೂರ್ಣವಾಗಿ ವಿಳಂಬ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಕಾರಣ ಗೊತ್ತಿಲ್ಲ. ಇವತ್ತು ಬಹುಶಃ ದಾಖಲೆ ಪ್ರಮಾಣ ಮೀರೋಗಿದೆ. ಪರ್ಸೆಂಟೇಜ್ ಅನ್ನೋದಕ್ಕೆ ಒಂದು ಲಿಮಿಟೇಷನ್ ಇಲ್ಲ ಇವತ್ತು ಕಮಿಷನ್ನಲ್ಲಿ. ಇವತ್ತು ಸಚಿವರ ಮಕ್ಕಳುಗಳು ಕಮಿಷನ್ ಏಜೆಂಟ್ಗಳಾಗಿ ವರ್ತನೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಇವತ್ತೇನೋ ಒಂದು ಆರೋಪ ಬಂದಿದೆ. ಅದು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು ವಿರೋಧ ಪಕ್ಷದವರಲ್ಲ, ಕಾಂಟ್ರಾಕ್ಟರ್ ಅಸೋಸಿಯೇಷನಲ್ಲಿ ಇರ್ತಕ್ಕಂಥ ಮುಖ್ಯಸ್ಥರುಗಳು ಮಾತನಾಡಿರ್ತಕ್ಕಂಥದ್ದು. ಯಾವ ಬ್ರ್ಯಾಂಡ್ ಬೆಂಗಳೂರು ಬಗ್ಗೆ ಚರ್ಚೆ ಮಾಡ್ತಾರೆ? ಇವತ್ತು ಕಸದ ಮೇಲೆ ಸೆಸ್ ಹಾಕಿದ್ದಾರೆ, ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಸೆಸ್ ಹಾಕಿದ್ದಾರೆ. ಕಸ ವಿಲೇವಾರಿ ಮಾಡ್ತಕ್ಕಂಥದ್ದಕ್ಕೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ನಾವೇನು ಹೇಳ್ತೀವಿ,
ಅದ್ರ ಮೇಲೆ ಸೆಸ್ ಹಾಕಿದ್ದಾರೆ. ನಾವು ತಗೊಳ್ತಾ ಇರ್ತಕ್ಕಂಥ ಕುಡಿತಾ ಇರ್ತಕ್ಕಂಥ ಈ ಗಾಳಿ, ಉಸಿರಾಡ್ತಾ ಇರ್ತಕ್ಕಂಥ ಈ ಗಾಳಿ ಮೇಲೆ ಅದು ಒಂದು ಬಿಟ್ಟಿದ್ದಾರೆ ಅಷ್ಟೇ. ಬಹುಶಃ ಅದು ಮುಂದಿನ ದಿನಗಳಲ್ಲಿ ಟ್ಯಾಕ್ಸ್ ಬರ್ಬೋದು. ಒಂದು ಇಶ್ಯೂನ ಡೈವರ್ಟ್ ಮಾಡ್ಲಿಕ್ಕೋಸ್ಕರ ಪಾಪ JP ಭವನಕ್ಕೆ ನಮ್ಮ ಪಕ್ಷದ ಕಚೇರಿಗೆ ಇವತ್ತೇನೋ ಬಾಡಿಗೆಗಳು ಕೊಟ್ಕೊಂಡು ಲಾರಿಗಳು ತರಿಸಿ ಏನೋ ಅಲ್ಲಿ ಕಳಿಸ್ತಾ ಇದ್ದಾರಂತೆ. ದಯಮಾಡಿ ಆ ಶ್ರಮ ನೀವು ತಗೊಳಕ್ ಹೋಗಬೇಡಿ. ನಾವೇ ಒಂದು ಒಳ್ಳೆ ಲಾರಿ ಇವ್ರಿಗೋಸ್ಕರ ತರಿಸಿ ಫ್ಲಾಗ್ ಆಫ್ ಮಾಡಿ ನಮ್ಮ ಪಾರ್ಟಿ ಆಫೀಸಿಂದ KPCC ಕಚೇರಿಗೊಂದು, ಮುಖ್ಯಮಂತ್ರಿಗಳ ಕಚೇರಿಗೊಂದು, ಉಪಮುಖ್ಯಮಂತ್ರಿಗಳ ಮನೆಗೊಂದು ಕಳಿಸ್ಕೊಡ್ತೀವಿ. ಈ ಲಾರಿ ಇವತ್ತು ನಮ್ಮ JP ಭವನಕ್ಕೆ ಕಳಿಸೋದ್ ಬದಲು ಇಲ್ಲೆಲ್ಲ ರಾಶಿ ಕಸ ಬಿದ್ದಿದೆ ಬೆಂಗಳೂರು ನಗರದಲ್ಲಿ, ಅದನ್ನ ಎತ್ಕೊಂಡು KPCC ಕಚೇರಿಲಿ ಡಂಪ್ ಮಾಡಕ್ಕೆ ಹೇಳಿ ಕಸನ. ಇದಿಷ್ಟು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರ ಮಾತುಕತೆ ಆಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆಗೆ ಮಂಜುನಾಥ್ ಚಂದ್ರ, ನ್ಯೂಸ್ 18 ಬೆಂಗಳೂರು.